ಕರ್ನಾಟಕ ಕಾಮಿಡಿ ಕಾರ್ಟೂನ್ ವಿಡಿಯೋ ಒಳಗೆ ಚಾನಲ್ ಒಳಗೆ ಹಾಡು ಹೇಳೋ ಹಡಿಬಿಟ್ಟಿ ಕತಿನ ಬೇರೆ ಥರ ಮಾಡಿ ಹಾಕಿನಿ. ಕೆಲವರು ಹಾಡು ಜಾಸ್ತಿ ಹೇಳಿಸೋದ್ರಿಂದ ಸ್ವಲ್ಪ ಇರಿಟೇಟ್ ಆಗ್ತಾ ಐತಿ ಅಂತ ಹೇಳಿದ್ರಿ, ಅದಕ್ಕೋಸ್ಕರ ಹಾಡನ್ನು ಅಷ್ಟು ಹೇಳಿಸಿಲ್ಲ. ಆಮೇಲೆ ಇನ್ನೊಂದು ಹೊಸ ಥರ ಡಿಫ್ರೆಂಟಾಗಿ ಕತಿ ಮಾಡಿ ಹಾಕೇನಿ. ಖಂಡಿತ ನಿಮ್ಗೆ ಇಷ್ಟ ಆಕೈತಿ. ಇನ್ನೊಂದು 5 ನಿಮಿಷ ಬಿಟ್ಟು ಹಾಕ್ತೇನೆ, ದಯವಿಟ್ಟು ಹೋಗ್ರಿ ಆ ಚಾನಲ್ ಒಳಗೆ ನೋಡ್ರಿ, ವಿಡಿಯೋಗಳು ಹಾಕಿರ್ತೇನೆ. ಇನ್ಮೇಲೆ ಡೈಲಿ ನೋಡ್ರಿ, ಸಪೋರ್ಟ್ ಮಾಡಿರಿ. ಮೊನ್ನೆ ಆ ಚಾನಲ್ಗೆ ವಿಡಿಯೋ ಹಾಕಿದಾಗ ಅಷ್ಟು ವ್ಯೂಸೇ ಬರಲಿಲ್ಲ, ಸೊ ಅದಕ್ಕೋಸ್ಕರ ಡೈಲಿ ಅದಕ್ಕೂ ವಿಡಿಯೋ ಹಾಕ್ತಾ ಇದೀನಿ. ಹಾಡು ಹೇಳೋ ಹಡಿಬಿಟ್ಟಿ ಕತಿನ ಶಿಫ್ಟ್ ಮಾಡಿನ ಕಡೆ, ಹಾಗಾಗಿ ನೀವು ದಯವಿಟ್ಟು ನೋಡ್ರಿ ಅದನ್ನು. ಹಪ್ಪಳ ಬಾಯಾಗ ಬಾರಿ ಪಳ್ಳಾಗ್ಯಾವ ನೋಡ, ಚೆನ್ನಾಗ್ಯಾವನ್ರಿ? ಗನ್ಶಿಮಿಗ್ಯಾವಲೆ ಮಸ್ತಾಗ್ಯಾವ. ಜೊತೆಗೊಟ್ಟು ಬಿಸಿ ಬಿಸಿ ಚಾ ಇತ್ತಂದ್ರೆ ಅದ್ರ ಅದನ್ನ ಏನು ಹೇಳಲಿ, ಭಾರಿ ರುಚಿಗ್ಯಾವ. ಇವು ಕಟ್ ಇಟ್ಟಿರನ ಈಗ ಒಂದು ಚೀಲ ತುಂಬಿಟ್ಟಿದ್ದಿಲ್ಲ, ಅದೆಲ್ಲ ಐತಿ. ಇಟ್ಟೇನೆ ಸಂತಕದ್ನಾಗ ಇಟ್ಟೇನಿ. ನೀವು ಯಾರಿಗೆ ಕೇಳೇನಿ ಅಂದ್ರಲ್ಲ, ಕೊಡ್ತೀರೇನ್ರಿ? ನೀ ತಲೆ ಕೆಡಿಸ್ಕೋಬೇಡ, ಏನು ನಾನು ಕೇಳ್ತೇನೆ. ನನಗೇನು ಇದ್ರೊಳಗೆ ಅಸಹ್ಯ ಅಂತ ಏನಿಲ್ಲ. ಅಲ್ಲ, ಆದರೂ ನೀವು ಮಾರ್ಕೆಟ್ನಾಗ ಅಷ್ಟು ಚಲೋ ಇದು ಇದ್ದರು ಹಪ್ಪಳ ಎಲ್ಲ ತಗೋತೀರಾ ಅಂತ ಹೆಂಗೆ ಕೇಳ್ತೀರ್ರಿ ಮಂದಿನ? ಅಲ್ಲ, ನಿಮಗೊಂಥರ ಅಸಹ್ಯ ಕತೆ ಏನಪ್ಪ? ಅಸಹ್ಯ ಯಾಕೆ ಆಗ್ಬೇಕಲ್ಲಿ? ನಾನೇನು ಅದನ್ನೇ ಹೊತ್ಕೊಂಡು ಅಡ್ಡಾಡಲ್ಲ. ಅಲ್ಲಿ ಎಲ್ಲ ನಾನು ಅದಕ್ಕೆ ವ್ಯವಸ್ಥೆ ಮಾಡೇನು ತಗೋ, ನೀ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನನಗೆ ಪರಿಚಯ ಇರೋರು ಸುಮಾರು ಮಂದಿ ಅದಾರ. ಆಮೇಲೆ ನಾನೇನು ಫೈನಾನ್ಸ್ ವ್ಯವಹಾರ ಮಾಡ್ತೇನಲ್ಲ, ಹೆಂಗಿದ್ರು ಫೈನಾನ್ಸ್ ಕೊಟ್ಟಿರ್ತೇನಿಲ್ಲ, ತುಂಬಿಸ್ಕೊಳಕ್ಕೆ ಹೋಗ್ತೇನಿಲ್ಲ. ಮಾರ್ಕೆಟ್ನಾಗೆಲ್ಲ ಅಡ್ಡಾಡಿ ತುಂಬಿಸ್ಕೊಳಕ್ಕೆ ಹೋದಾಗ ನನಗೆ ಕಿರಾಣಿ ಅಂಗಡಿಗಳಿಗೆ ಜಾಸ್ತಿ ಕೊಟ್ಟಿರೋದು. ನಾನು ಅವ್ರಿಗೆಲ್ಲರಿಗೂ ಒಂದು ಮಾತು ಕೇಳ್ತೀನಿ, ಹಿಂಗೆ ನಮ್ಮ ಮನ್ಯಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೀವಿ, ಅದು ಹಪ್ಪಳ ಭಾಳ ಚಲೋ ಆಗ್ಯಾವು, ಅದಕ್ಕೆ ಇದನ್ನು ಒಂದೊಂದು ಕಟ್ ತೊಗೊಂಡು ಮಾರಿ ನೋಡ್ರಿ, ನಿಮ್ಗೆ ಹೆಂಗೆ ರುಚಿ ಅನಿಸ್ತೈತಿ ಅಂತೇಳಿ. ಏನು ಈಗೇನು ಹಪ್ಪಳ ಕರ್ದಿಯಲ್ಲ, ಇದೇ ಟೈಪ ಇನ್ನೊಂದು ಕರ್ದು ಕವರಿಗೆ ಹಾಕಿಕೊಡು ನನಗೆ. ಆ ಕವರ್ನ್ಯಾಗಿಂದ ಕರ್ದಿರೋ ಹಪ್ಪಳ ಒಂದೊಂದೊಂದು ಅಂಗಡಿಯಾಗ ಕೊಡ್ತೀನಿ, ತಿಂದು ನೋಡಿ ರುಚಿ ಹತ್ತಿದ್ವು, ರುಚಿ ಆಗ್ಯಾವು, ರುಚಿ ಹತ್ತಿದ್ವು ಅಂತ ನಾ ಯಾಕೆ ಅನ್ಬೇಕು? ರುಚಿ ಆಗ್ಯಾವು. ಏನು ತೊಗೊಂಡು ಒಂದೊಂದು ತಿಂದ್ರೆ ಬಿಡೋದಿಲ್ಲ, ಅವ್ರ ತೊಗೊಂತಾರ. ಹೌದ್ರಿ, ಕರ್ದು ಕೊಡ್ತೀನಿ. ಹಂಗಾರೆ ಫಸ್ಟ್ ಅಲ್ಲ, ಮತ್ತೆ ಸ್ಟಾರ್ಟಿಂಗ್ ಕರ್ದು ಕೊಡಾಕಬೇಕು, ಮತ್ತೆ ಕರ್ದು ಕೊಡ್ತೀನಿ. ಒಂದು ಹಳೆ ಹಾಕೊಂಡು ತೊಗೊಂಡು ಹಂಗಾರೆ ಹಾಳೆಗೆ ಹಾಕಿ ತಕ್ಕೊಡು. ನಾನು ಆಮೇಲೆ ಇವನ್ನೆಲ್ಲ ಪ್ಯಾಕೆಟ್ ಮಾಡಿ ಒಂದು ಚೀಲಕ್ಕೆ ಹಾಕಿ ಇಡು. ಅದೊಂದು ಚೀಲ ಒಯ್ತೇನೆ ಈಗ ಸದ್ಯಕ್ಕೆ. ಅದೇನಾರು ಖರ್ಚು ಆಯ್ತು ಅಂದ್ರೆ ಬಂದು ಇವನು ಒಯ್ತೇನಂತ. ಇಲ್ಲ ಅವ್ನು ಫಸ್ಟ್ ಈಗ ಅಷ್ಟು ಒಮ್ಮಮ್ಮಕ್ಕ ಯಾವ ಅಂಗಡಿಯವರು ತೊಗೊಳೋದಿಲ್ಲ. ಏನು ಈಗ ಸ್ವಲ್ಪ ತೊಗೋತಾರೆ. ಈಗ ಒಂದು 3-4 ಕಟ್ಟು ತೊಗೋಬೋದು ಅವ್ರು, ಭಾಳ ಅಂದ್ರೆ. ತೊಗೊಂಡ್ರಂದ್ರೆ ಅಷ್ಟು ಹಂಚ್ತೇನೆ, ಕೊಟ್ಟು ಅದು ವ್ಯಾಪಾರ ಆಗಿಂದ ರೊಕ್ಕ ಕೊಡ್ರಿ ಅಂತ ಹೇಳಿರ್ತೇನೆ ಅವ್ರಿಗೆ. ಏನು ವ್ಯಾಪಾರ ಹಾಕ್ಕವು ಅಂತ ನಂಗೆ ನಂಬಿಕೆ ಐತಿ. ತೊಗೊಂಡ್ರಂದ್ರೆ ವ್ಯಾಪಾರ. ಆಮೇಲೆ ನಮ್ಮ ಅಂಗಡಿಗೆ ಸಿಮಿಟಿನ ಚೀಲಕ್ಕೆ ತೊಗೊಳಕ್ಕೆ ಮಂದಿ ಬರ್ತಾರಲ್ಲ, ಅವ್ರಿಗೂ ಹೇಳ್ತೇನೆ, ಇದ್ರದ್ದೊಂದು ಬ್ಯಾನರ್ ಮಾಡಿಸ್ತೇನೆ, ತಲೆ ಕೆಡಿಸ್ಕೊಬೇಡ. ಉತ್ತರ ಕರ್ನಾಟಕ ಸ್ಪೆಷಲ್ ಹಪ್ಪಳ, ಸ್ಯಾಂಡ್ಗಿ, ಉಪ್ಪಿನಕಾಯಿ ಇಂಥವೆಲ್ಲ ಸಿಗ್ತಾವೆ, ಚಟ್ನಿ ಪುಡಿಗಳು ಅಂತೆಲ್ಲ ಮಾಡಿಸ್ತೇನೆ ನಾನು. ಏನು ಮಾಡಿಸ್ತೇನೆ, ಮಾಡಿಸಿ ಅದನ್ನ ಬ್ಯಾನರು ಅಲ್ಲಿ ಹಾಕಿಸ್ತೇನೆ. ಅದ್ರದ್ದು ನನ್ನ ಫೋನ್ ನಂಬರು ಕೊಡ್ತೇನೆ ನನ್ನ ಕೆಳಗೆ. ಏನು ಕೊಟ್ಟಿಂದ ಅದೆಲ್ಲ ತಾನೇ ಆರ್ಡ್ರ್ ಬರಕ್ಕೆ ನಿಂದಿರ್ತಾವೆ. ನಿನ್ನ ಕೆಲಸ ಸಕ್ಸಸ್ ಆಗಕ್ಕೆ ನಾ ಎಲ್ಲ ಹೆಲ್ಪ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ. ಶಾಂತಕ್ಕದು ಏನು ಪುಣ್ಯ ಮಾಡಿದ್ಲ ಏನು? ನಿಮ್ಮಂತ ಗಂಡನ ಪಡ್ಯಾಕ ಅಣ್ಣಾರ ಭಾಳ ನಸೀಬ್ ಚಲೋ ಐತ್ರಿ ಶಾಂತಕ್ಕರ್ದ. ನಿಜವಾಗ್ಲೂ ಅವರು ಮತ್ತು ಹಂಗೆ ಅದಾರ ಬಿಡ್ರಿ, ಅವರು ಒಳ್ಳೆಯವ್ರು ಅದಾರ. ಆದರೂ ಇಷ್ಟೊಂದು ಹೆಂಡತಿಗೆ ಸಪೋರ್ಟ್ ಮಾಡ್ತಿರಲ್ಲ ನೀವು, ಪ್ರತಿಯೊಂದು ಕೆಲಸಕ್ಕೆ ಕೈ ಹಿಡಿತೇನೆ ಅಂತಿರಲ್ಲ. ನೀವು ಇರೋದಕ್ಕೆ ನಾ ದುಡಿತೇನೆ ತಣ್ಣಗೆ ತಿಂದು ಮನ್ಯಾಗ ಬಿದ್ದಾಡಂದಿದ್ರು ಏನು ಮಾಡೋಕ್ಕಾಕಿದ್ದಿಲ್ರಿ. ಯಾಕಂದ್ರೆ ನೀವೇನು ಕಡಿಮೆ ದುಡಿತೀರನ? ಆದರೂ ನೀವು ಮಾಡ್ತೀನಿ, ನಿನ್ನಿಷ್ಟ, ಏನು ಮಾಡ್ತಿ ಮಾಡ ಅನ್ನಕತ್ತಿರಲ್ಲ. ಅದಕ್ಕೆ ಮೆಚ್ಕೋಬೇಕಾಗಿದ್ದೆ. ಮತ್ತು ಹೇಳ್ಬೇಕಂದ್ರೆ ಭಾಳ ಖುಷಿ ಆತ್ರಿ. ನನ್ನ ಗಂಡನೂ ಐತಿ ಅದ್ರ ಕಾಮಣ್ಣಲ್ಲಿ ಜೋಕ್ಮಾರ್ ಜ್ವಾಳ ಹೊರ ಯಾವಾಗ ನೋಡಿದ್ರು ಕುಡ್ದು ಕಾಸ್ಲೆ ಆ ಗಟ್ರದಂಡಿ ಈ ಗಟ್ರದಂಡಿ ಬಿದ್ದಿರ್ತೈತಿ. ಕೆಲಸಕ್ಕೆ ಹೊಕ್ಕತಿ, ನಯಾ ಪೈಸಾ ಪಗಾರ ತಂದು ಕೈಯಾಗ ಕೊಡೋದಿಲ್ಲ, ಗೊತ್ತೇನ್ರಿ? ಯಾವಾಗ ನೋಡಿದ್ರು ತಾ ದುಡಿತೈತಿ, ತಾ ಕುಡಿತೈತಿ, ನಾ ದುಡಿಬೇಕು, ಮನೆ ನಡೆಸ್ಬೇಕು. ಹಂಗಾಗೈತೆ ನನ್ನ ಬಾಳೆ. ಇರ್ಲಿ ಬಿಡ್ರಿ, ಹಿಂಗೆ ಇರ್ರಿ ನಾನು ಚಂದ ನಕ್ಕೊಂತ. ಮತ್ತೇನೈತ್ವಾ, ಹೆಂಡತಿ ಕೆಲ್ಸಕ್ಕೆ ಗಂಡ, ಗಂಡನ ಕೆಲ್ಸಕ್ಕೆ ಹೆಂಡತಿ, ಹಿಂಗೆ ಆಸರ ಆದ್ರಂದ್ರೆ ಅವರು ಯಾರು ಮಾಡೋದು ಏನು ಮನೆಗೆ ಅಲ್ಲನ? ಏನೋ ಒಂದು ಅಕ್ಕಿಗೂ ಆಸೆ ಮಾಡಲಿ. ನಾನು ಇಂಥದನ್ನು ಮಾಡ್ತಿದ್ದೆ, ನನಗೆ ಯಾರು ಒತ್ತಾಸೆಯಾಗಿ ನಿಂದಿರಲಿಲ್ಲ ಅಂತ ಅಕ್ಕಿ ಮನಸ್ಸಿಗೆ ಅನಿಸೋದು ಬೇಡ, ಹೌದಿಲ್ಲ? ಅದಕ್ಕೆ ಏನು ಮಾಡ್ತಾಳೆ ಮಾಡುವಳ್ಳಾಕ. ಇನ್ನೊಂದು ಏನಿಲ್ಲ, ನನಗೆ ಇವ್ರು ನನಗೆ ಇಷ್ಟೊಂದು ಹಠ ಬರ್ತಿದ್ದಿಲ್ಲ. ನಾನು ಸಪೋರ್ಟ್ ಮಾಡ್ತಿದ್ನೋ ಇಲ್ಲೋ ನಂಗೆ ಗೊತ್ತಿಲ್ಲ. ಆದರೆ ಇವ್ರ ತಂಗಿ ಶಕುಂತಲಾ ಅವ್ರು ಮಾತಾಡೋ ಮಾತಿಗೆ ಅರ್ಧ ನನ್ನ ಹೆಂಡ್ತೀನಿ ಏನಾರ ಒಂದು ಸಾಧನೆಗೆ ನಾನು ಇದು ಮಾಡ್ಬೇಕು, ನನ್ನ ಹೆಂಡ್ತಿನೂ ಏನಾರ ಒಂದು ಆಗಲೇಬೇಕು ಅಂತ. ನನಗೆ ಬ್ಯಾಂಕಿನ ಕೆಲ್ಸಕ್ಕೆ ಹೋಗ್ತೇನೆ ಅನ್ನೋದು ಸ್ವಲ್ಪ ಭಾಳ ಯಮಕೈತೆ ಅವರಿಗೆ. ಅದು ನನಗೆ ಇಷ್ಟ ಆಗೋಲ್ತು. ಅದನ್ನು ಕಡಿಮೆ ಮಾಡಿಸ್ಬೇಕಾಗೈತಿ. ಅದೇ ಅಷ್ಟೇ, ನಂಗೆ ಏನಿಲ್ಲ. ಮತ್ತೆ ಹೋಗ್ಲಿ ಬಿಡ್ರಿ, ಮ್ಯಾಚ್ ಎಷ್ಟಾಗ್ತಲ್ಲ ಆಗ್ತೋದ್ರಿ ನೀವು. ನೀನು ಅಕ್ಕ ಅನಿಸ್ಕೋ. ಏನ ನಾನು ನನ್ನ ಹೆಂಡ್ತಿಗೆ ಯಾರು ಏನಾರ ಅಂದ್ರೂ ನಾ ತಡ್ಕೊಳಕ್ ಆಗೋದಿಲ್ಲ. ಅಲ್ಲ, ಅವ ಎಷ್ಟೇ ಆದ್ರೂ ನಿನ್ನ ತಂಗಿ ಈಗ ನನ್ನ ದೋಸ್ತನ ಹೆಂಡ್ತಿ, ನನ್ನ ದೋಸ್ತನ ಹೆಂಡ್ತಿ ನನ್ನ ಹೆಂಡ್ತಿಗೆ ಏನಾರ ಅಂದ್ರೆ ನಾನ್ಯಾಕೆ ಸುಮ್ಮನೆ ಇರಲಿ? ನನ್ನ ಹೆಂಡ್ತಿನೂ ಏನು ಅವ್ರಿಗಿಂತ ಏನು ಕಡಿಮೆ ಇಲ್ಲ. ಅದಕ್ಕೋಸ್ಕರ ಆಗ್ಲಿ ಬಿಡ್ರಿ ಅಣ್ಣಾರ. ಈಗ ಎಲ್ಲಾರು ಸೇರಿ ಗೆಳತಿಯರ ಒಕ್ಕಟ್ಟಾಗ್ಯಾವಲ್ಲ ನೋಡ್ರಿ, ಇದನ್ನ ಒಂದು ಮೆಟ್ಟಿಗೆ ಹಚ್ಚೆ ಕೈ ಬಿಡ್ತೇವೆ. ಸರಿ, ನಾ ಹಂಗಾರೆ ಬರ್ಲೆ, ಚೀಲ ತೊಗೊಂಡು ಹೋಗ್ತೇನೆ ತೋನ. ಅತ್ತಿಯರ ಹಾಕ್ಬಿಟ್ರಿ ಚೇಗ್ಯಾವ್ರಿ.
ಗನ್ಸಿಮಿಗ್ಯವ ನಾನೇ ಎಣ್ಣಿವಲ್ಲ ಬಾ ತಿನ್ಲಿಲ್ಲ ಮತ್ತು ಕೈ ಕಾಲು ವಾತ ಇವ ಕಾಲು ಕೈ ನೋವು ಅಂತೇನಿ ಆ ನಮ್ನಿ ಗುಳಿಗೆ ತಗೋತೇನೆ ಎಣ್ಣೆ ಪದಾರ್ಥ ತಿನ್ಬೇಡ ಅಂದಾರ ಡಾಕ್ಟ್ರೆ ಹಾಗಾಗಿ ಒಂದ ತಿಂದೆ ಆದ್ರೆ ಶಿಮಿ ಭಾರಿ ಆಗ್ಯಾವ ಆದರೂ ಆಗಲಿ ಆಮೇಲೆ ಊಟದಾಗ ಒಂದು ತಿಂದ ಬಿಡ್ತೇನೆ ಇವನ ಹಾಳಾಗ ಕಟ್ಟಿಡ್ಲೇನ ಈತಾಗ ತಾರ್ಬೇ ತಾಟ ಒಂದೊಂದು ತಿಂದ್ಬಿಡ್ತೇವೆ ತಿನ್ರೇವ ಅಂದಂಗೆ ಗಿರ್ಜಿ ನಿಮ್ಮ ಅತ್ತಿ ನಿನ್ನ ಗಂಡನ ಬೈಕ್ನಾಗ ಹೊಡೆದಲ್ಲ ಪ್ಯಾಟಿಗೆ ಹೋದ್ರನ ಇಲ್ವೇ ಅಮ್ಮ ನಿಮ್ಮ ಹತ್ರ ಸುಳ್ಳು ಹೇಳಕ್ಕೆ ಏನೈತಿ ಸಾಕಾಗೈತೆ ನೋಡ್ದೆ ಅದೇನ ನನ್ನ ಅದ್ದಿ ಮನ್ಯಾಗ ಗದ್ಲಂತ ಅವದಾನಲ್ಲ ಆಕಿ ಗಂಡ ಕುಡ್ದು ಬಾಡೆ ಕುಡ್ಕು ಬಾಡೆ ಏನು ಕುಡ್ಕನ ಏನೇವ ಜೂಜ್ ಆಡ್ತೈತಿ ಜೂಜ್ ಆಡ್ತೈತಿ ಇಸ್ಪಿಟ್ ಮಾಡಿ ಆಡಿ 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 ಎಂಥದ ಪುಣ್ಯ ಬರ್ತಾವಲ್ಲ ಅವು ರಮ್ಮಿನ ಪಮ್ಮಿನ ಅವ್ನ ಆಡಿ ಆಡಿ ಮುಕ್ಕಳಿ ಸಾಲ ಮಾಡ್ಕೊಂಡೈತಿ ಅದ್ರ ಸಲ ಏನೋ ಗದ್ಲ ಎದ್ದಿತ್ತು ಕಾಣ್ತೈತಿ ಈಗೇನ ಬಡಗಿ ಮನೆ ಹುಡ್ಕಕ್ಕೆ ಹೋಗ್ಯಾಳ ಅಂತೇನೋ ಸುದ್ದಿ ಆಗೈತಿ ಏನು ಇದ್ದಿದ್ದು ಮನಿನೂ ಯಾವ ಕರ ಗಿಡ ಇಟ್ಟು ಬಂದಾನ ಏನು ಮಾರೇ ಕೊಟ್ಟಾನ ಯಾರಿಗೆ ಗೊತ್ತ ಆ ವಿಚಾರಕ್ಕೆ ನನ್ನ ಗಂಡ ನಮ್ಮತ್ತಿ ಸಿಟ್ಟಿಗೆ ಹೋಗ್ಯಾರ ಏನು ಮಾತಾಡ್ತಾರ ಗೊತ್ತಿಲ್ಲ ಎಲ್ಲಿ ತಂದು ನಮ್ಮ ಮನಿನ ಹೋಗಿಸ್ಕೊಂತಾರ ಏನು ಯವ್ವಾ ದೇವ್ರೇ ನನಗಂತರೂ ಸಾಕಾಗಿ ಹೋಗ್ಬಿಡ್ತದ ನನಗೆ ಆಕಿ ನಮ್ಮ ಸುಮತಿ ಬರೋದಕ್ಕೆ ನನಗೇನು ಬೇಜಾರಿಲ್ಲ ಆಕಿ ಗಂಡದನಲ್ಲ ಅದ್ರ ಹೇಳ್ತಿನ ಬಡೆ ಅದರ ಅದನ್ನ ನೋಡಿದ್ರೆ ನನ್ನ ಮೈ ಉರಿತೈತಿ ಅದ್ರ ದೃಷ್ಟಿ ಬರೋಬರಿ ಇಲ್ಲ ಅದ್ರದ್ದು ಒಂದು ಮೂನಿ ನೋಡ್ತೈತೆ ಹುಳು 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 ಹೆಂಗಸೂರನ್ನ ಕಂಡತ್ತಿಲ್ಲ ನಂಗೆ ಬರೀ ಕುತ್ತಿಗೆ ಕೆಳಗ ನೋಡುದು ನಂಗರ ಸೇರ್ಕಿನ ಬರೋದಿಲ್ಲ ಬೇಮ್ಮ ಅನ್ನೆ ಮತ್ತು ಅವ್ರ ಗಂಡ ಐತೆ ನೋಡೋದು ಜಗಳ ಆಗ್ತೈತಿ ಹಂಗಾಗಿ ಬಾಯಿ ಮುಚ್ಕೊಂಡು ಬೇರೆ ಇರ್ಬೇಕು ನನಗೆ ಆಮೇಲೆ ಆ ಮನುಷ್ಯ ಬರೋಬ್ಬರಿ ಇಲ್ಲ ಅಂದಮೇಲೆ ನನಗೆ ಒಳಗೆ ಬಿಟ್ಕೊಳಕ ಮನಸ್ಸಿಲ್ಲ ಹೌದನ ನೋಡುವ ಇವ ಮಕ್ಕಳು ಮದಿ ಮಾಡಿ ಕೊಟ್ಟಿಂದ ಚಲೋ ಮನೆ ಸೇರ್ಬೇಕು ಬಿಡವ ಇಲ್ಲ ತಂದ್ರೆ ಭಾರಿ ಕೆಟ್ಟವ ಅದೊಂದತ್ತದ ದೇವ್ರು ನನಗೊಂದು ಹೆಣ್ಣು ಕೊಟ್ಟಿಲ್ಲ ಹೆಣ್ಣು ಇದ್ದಿತ್ತಂದ್ರೆ ನಾನು ಏನು ಇಂಥವ ಅನ್ಭವಿಸ್ಬೇಕಿತ್ತ ಏನು ಯಾರಿಗೆ ಗೊತ್ತು ಗಂಡನ ಮನ್ಯಾಗ ಹೆಣ್ಣು ಮಕ್ಕಳು ಚಂದ ಇದ್ರೆ ತೈಗೆ ಸುಖ ಇಲ್ಲ ಅಂದ್ರೆ ಇಂಥವ ರಾಡಿ ನೋಡತ್ತದ ಆ ಬಡೆಗೆ ಏನಾಗೈತೆ ನೆಟ್ಟಿಗೆ ಇಟ್ಕೊಂಡು ಬಾಳೆ ಮಾಡೋದು ಬಿಟ್ಟು ಮನೆ ಬಂದು ಕಾರ್ ಕಸ್ಕೊಂಡು ಹೋಗ್ಯಾರಂತ ಸಾಲ ಮಾಡಿದೆ ಸಾಲ ಕೊಟ್ರ ಸುಮ್ಮನೆ ಇರ್ತಾರನ್ನ ನೀವು ಕೊಡ್ಲಾರ ತಪ್ಪಿಸ್ಕೊಂಡು ಹೇಳಕತ್ತಾರ ಹೋಲ್ಬಿಡ ನೀನೇನು ಅನ್ನಕ್ಕೆ ಹೋಗ್ಬೇಡ ಮತ್ತೆ ಅಂದ್ ಕೆಟ್ಟ ಬಿಡ ಇಲ್ಲವ ಶಾಂತಕ ನಾ ಏನು ಅನ್ನಕ್ಕೆ ಹೋಗುದಿಲ್ಲ ಅವ್ರಿಗೆ ಅನ್ನೋದರ ಯಾಕೆ ಬೇಕು ಮತ್ತು ಅವ್ರನ್ನ ಕೇಳೋದರ ಯಾಕೆ ಬೇಕು ಅವ್ರ ಮಗಳು ಬೇಕಂದ್ರೆ ಬಂದು ಹೋಗಿಸ್ಕೊವಲ್ರಾಕ ಬೇಡ ಅಂದ್ರೆ ಬಿಡ್ವಲ್ರಾಕ ಅದು ಕರೆ ಈಗ ಏನಾರ ಅಂದ್ವಿ ನಾವು ಕೆಟ್ಟಕ್ಕೇವು ಮತ್ತು ನಾಳೆ ಅವ್ರವ್ರು ಒಂದೇ ಅದಕ್ಕೆ ಹೇಳಿದೆ ನೀ ಏನು ಮಾತಾಡಕ್ಕೆ ಹೋಗ್ಬೇಡ ನಡಬರ್ಕ ಒಂದು ವೇಳೆ ಏನಾರ ಮನೆಗೆ ಬಂದ್ರಂತ ಇಟ್ಕೋ ನಿನ್ನ ಪಾಡಿಗೆ ನೀರು ಯಾರಿಲ್ದಾಗ ಒಮ್ಮೆ ನೋಡಿ ಬೇಸಿಗೆ ಗುಟ ಬಡಿ ಏನು ತಣ್ಣ ಮುಚ್ಕೊಂಡಿರ್ತಾನ ಅದು ಅಲ್ಲದೆ ಕಷ್ಟ ನೋವು ಆಪತ್ತು ಅಂದಮೇಲೆ ಬರುದ ಅದು ಏನು ಮಾಡೋಕ್ಕಾಕೈತಿ ಮನೆಗೆ ಬರಬೇಡ ಅಂತಂದು ಹೇಳಕ್ಕಾಕತ್ತೇನ ಇವತ್ತು ಅವ್ರಿಗೇನೋ ತೊಂದರೆ ಬರ್ಬೇಕಾಗೈತಿ ಬರ್ತಾರೆ ನೀ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಹಂಗಾರೆ ನಿಂಬಿಕಾಯಿ ಹೆಚ್ಚನ ಹಪ್ಪಳದ ಇಷ್ಟು ಸಾಕು ತೆಗೆದಿಟ್ಟು ಇವನ್ನೆಲ್ಲ ತೆಗೆದು ಸಜ್ಜದ್ಮ್ಯಾಗ ನಿಂಬಿಕಾಯಿ ಹೆಚ್ಚಿಬಿಡ ನಾನು ಉಪ್ಪಿನಕಾಯಿ ಹಾಕಿಬಿಡಕ್ಕೆ ಬರ್ತೈತಿ ಹ್ಞೂ ಶಾಂತಕ್ಕ ಸಾಸಿವೆ ಪುಡಿ ಮಾಡ್ಬೇಕಲ್ಲ ಪುಡಿ ಹಂಗಾರೆ ಮಿಕ್ಸಿಗೆ ಹಾಕೊಂಬರ್ತೀಯನ ಮೊದಲು ಹೆಚ್ಚಿಟ್ಬಿಡಣ ಹೆಚ್ಚಿಟ್ಟು ಉಪ್ಪದು ಕುಡಿಸೋ ಹೊತ್ನ್ಯಾಗ ಸಾಸಿವೆ ಮಿಕ್ಸಿಗೆ ಹಾಕೊಂಬರ್ತೇನೆ ಆ ಕಲ್ಲುಪ್ಪ ಹಾಕ್ಬಿಡಣ ಅಂತೇನೆ ನಾನು ಈ ಜಿನ ಉಪ್ಪು ಬೇಡ ಆಗ ಮಾಡೋಣ ಶಾಂತಕ್ಕ ಕಲ್ಲುಪ್ಪು ಹಾಕಿದ್ರೆ ಉಪ್ಪಿನಕಾಯಿ ರುಚಿನೂ ಆಕತಿ ತಡ್ದು ತಡಿತೈತಿ ಇವಕ್ಕೆ ಏನು ಸುಡ್ಗಾಡ ಬೆಳ್ಳಗೆ ಮಾಡಕ್ಕೆ ಕೆಮಿಕಲ್ ಹಾಕಿರ್ತಾವ ಏನು ಬೇಡ ಕಲ್ಲುಪ್ಪೆ ಹಾಕು ಈಗ ಉಪ್ಪಿನಕಾಯಿ ನಿಂಬಿಕಾಯಿ ಹೆಚ್ಚಿ ಒಂದೊಂದು ತಿಂಗಳಗಟ್ಲೆ ಇಡ್ತಾರಲ್ಲ 15 ದಿನಗಟ್ಲೆ ಆ ಉಪ್ಪಿನಕಾಯಿ ಹಾಕ್ರಿ ಈಗ ಕುದಿಸಿ ಉಪ್ಪಿನಕಾಯಿ ಹಾಕಿದ ತಕ್ಷಣ ತಿನ್ನುವಂಗೆ ಬರ್ತದೆ ನೋಡು ಕುದಿಸಿ ಮಾಡೋದು ನಿಂಬಿಕಾಯಿ ಅದನ್ನು ಹಾಕ್ರಿ ಕುದಿಸಿ ಮಾಡೋದೈತಲ್ಲ ಭಾಳ ರುಚಿ ಆಕತ್ತದು ಉಪ್ಪಿನಕಾಯಿ ಅದು ಹೆಂಗಂದ್ರೆ ಇವತ್ತು ಮಾಡಿ ನಾಳೆ ತಿನ್ಬೋದು ಏನು ತೊಂದರೆ ಇಲ್ಲ ಸ್ವಲ್ಪ ನಿಂಬಿಕಾಯಿ ಕುದಿಸಿ ತೆಗೆದು ಉಪ್ಪಿನಕಾಯಿ ಹಾಕ್ಬಿಡ್ಬೇಕು ಹಂಗೆ ಮಾಡಂತವ್ರಮ್ಮ ಅದರ್ಧ ಇದರ್ಧ ಮಾಡೋಣಂತ ಹೌದು ಉಪ್ಪಿನಕಾಯಿ ಮಾಡಿ ಎದ್ರಾಗ ಹಾಕ್ತಿ ಅಯ್ಯಯ್ಯೇ ಮರ್ತ ಬಿಟ್ಟೇನೆ ಬೇ ಅಮ್ಮ ಅತ್ತಿಯರ ಮರ್ತ ಬಿಟ್ಟೇನಿ ಉಪ್ಪಿನಕಾಯಿಗೆ ಅಂತೇಳಿ ಸಣ್ಣ ಸಣ್ಣ ಒಂದ ಅಳ್ತೀವ ಡಬ್ಬಿ ತರಿಸ್ಬೇಕಿತ್ತು ಥೋ ನೆನಪೇ ಇಲ್ಲ ಈಗ ಹೆಂಗೆ ಮಾಡಿದ್ರಿ ಹಂಗಾರ ಪ್ಯಾಟ್ಗೆ ಹೋಗ್ಯಾನಲ್ಲ ನಿನ್ನ ಗಂಡ ಫೋನ್ ಹಚ್ಚು ನೀವು ಉಪ್ಪಿನಕಾಯಿ ಇದೆಲ್ಲ ಹೊಂದಿಸ್ಕೊರಿ ಇಲ್ಲೆಲ್ಲ ತಯಾರು ಮಾಡ್ಕೊಂಡು ಹಾಕ್ರಿ ಏನು ಪ್ಯಾಟ್ಗೆ ಹೋಗ್ಯಾನವ ಫೋನ್ ಹಚ್ಚಿ ಅವಂಗ ಬರೋ ಮುಂದಾಗ ಒಂದ ಅಳ್ತೀವ ಒಂದು ಅರ್ಧ ಕಿಲೋದಕ್ಕಿಂತ ಪಾವು ಕಿಲೋದು ತೊಗೊಂಬರ್ಸಾನ ಫಸ್ಟ್ ಅರ್ಧ ಕಿಲೋದು ಬೇಡ ಪಾವು ಕಿಲೋದ್ವ ಅತಿ ಹಿಡಿಯು ಒಂದೊಂದು ಅಳ್ತೀವ ಒಂದಾ ಥರದ್ವ ಡಬ್ಬಿ ತೊಗೊಂಬರಕ್ಕೆ ಹೇಳು ಆಮೇಲೆ ಅದು ಏನಾರು ಚಲೋ ಹೊಣ್ತಂದ್ರೆ ಅದನ್ನ ಆರ್ಡರ್ ಕೊಡಕ್ಕೆ ಬರ್ತೈತಿ ಇಂಥವು ಬೇಕು ನಮ್ಗೆ ತಿಂಗಳಿಗೆ ಇಷ್ಟು ಡಬ್ಬಿ ಅಂತೇಳಿ ಒಂಥರ ಕೇಳಿ ಸದ್ಯದ ಮಟ್ಟಿಗೆ ಸಿಗ್ತಾವಲ್ಲ ದುರ್ಗದ ಬೇಲಾಗ ತನ್ನಂದ್ರೆ ಹಾಕೆಲ್ಲ ಕಟ್ ಮಾಡಿ ಇಟ್ಬಿಡ್ರಿ ಹಂಗೆ ಮಾಡ್ತೀನಿ ತಗೋರಿ ಶಾಂತಕ್ಕ ಒಂದು ಬೆಳಗಿಂದ ಕುಂತು ಕಾಲು ಕೈಯೇನೋ ಹೋದವ ಅಜ್ಜಿ ನೋಡೋದತ್ತಾಗ ಇವತ್ತು ತೆಗೆದಿಡೋಣಂಗಾರೆ ಈಗ ಸಾಕು ತೆಗೆದಿಟ್ಟು ಒಂಚೂರು ಹೋಗಿ ಕೈ ಕಾಲು ಮುಖ ತಗೊಂಡೆ ಒಟ್ಟು ದೀಪ ಹಚ್ಚಿ ಮನ್ಯಾಗೂ ಕಸ ಗಿಸ ಹೊಡೆದು ಬರೋ ಹೊತ್ತಾತವ್ರು ಮತ್ತೆ ಬಂದು ಒದರಾಡ್ತಾಳೆ ಮತ್ತೆ ಅದಕ್ಕೆ ಒಟ್ಟು ಕಸ ಗಿಸ ಹೊಡೆದು ಬಾಗಲ್ ನೀರಾಗಿ ದೀಪ ಹಚ್ಚಿ ಬರೋ ಹೊತ್ತಾತು ಚಾ ಮಾಡಿ ಚಾ ಕುಡ್ದು ಬರ್ತೇನೆ ಅವೇನು ಸಂಜೆಗೆ ಆದರೂ ಹಾಕ್ಬೋದಲ್ಲ ಉಪ್ಪಿನಕಾಯಿ ಹಾಕ್ಬೋದು ಅದಕ್ಕೇನು ತೊಂದರೆ ಇಲ್ಲ ಚಲೋ ಆಗ್ತವೆ ಹಂಗಾರೆ ಕಸ ಗಿಸ ಹೊಡೆದು ಬಾಗಲ್ ನೀರಾಗಿ ಕೊಟ್ಟರೆ ಆತಿಗೆ ಚಾ ಮಾಡಿ ಕೊಡ್ತೀನಿ ಚಾ ಮಾಡಿ ಕೊಟ್ಟು ಕುಂದಿರ್ತೇನೆ ನಾನು ಶಾಂತಕ್ಕ ನನ್ನ ಹುಡುಗರು ಸಾಲಿಂದ ಬರೋ ಹೊತ್ತಾತು ನಾ ಹೋಗಿ ಬರ್ತೇನೆ ಹಂಗಾರೆ ನನ್ನ ಗಂಡಗೆ ಹೇಳೇನಿ ಕೆಲ್ಸಕ್ಕೆ ಹೊಂಟೇನಿ ನಾನು ಬೆಳಗಿಂದ ಚಂತನ ಮನೆಯಾಗ ಇರೋದಲ್ಲ ನೀ ಮತ್ತೆ ನಾ ಇರ್ತೇನೆ ಅಂತ ತಿಳ್ಕೊಂಡು ಓದಾಡ್ಕೊಂತ ನಿಲ್ಲಕ್ಕೆ ಹೋಗ್ಬೇಡ ಅಂತ ಹೇಳೇನಿ ಈಗ ಬಾಯಿ ಮುಚ್ಕೊಂಡಿರ್ತಾನೀಗ